ಹೆಣ. ಜಾನಕಿ, ಕಂಡವರ ಕೂಡ ಲೀಲೆ ಹೊಡೆಯುವ ನೀನು ಮಹಾಗರತಿಯಲ್ಲ. ಜಗನ್ನಾಥನ ದೇಹ ಸುಖವನ್ನು ಬಯಸಿದ ನೀನು ಶೀಲದ ಬಗ್ಗೆ ಮಾತನಾಡಬೇಕು. ನಾನು ಚಕ್ಕಂದವಾಡಲು ಬಯಸಿದ ನಿನ್ನ ಮನ ನನ್ನ ಮಲ್ಲಿಗೆ ಹೊರೆತು ಎಣವಲ್ಲೇ ಹೆಣ್ಣೆ. ನನ್ನ ಮನ ನನ್ನ ಮನ್ಮಥನ ಅಂಗಳದಲ್ಲಿ ಅರಳಿದ ಮಲ್ಲಿಗೆ. ಅದನ್ನ ತುಳಿಯಲು ಹೋದ್ರೆ ಅದು ಮಲ್ಲಿಗೆ ಅಲ್ಲ, ವಿಷದ ಹೊಂಡ. ಈ ಭೂ ಕೈಲಾಸವೇ ನರಕದ ಕುಂಡ. ರಸಿಕತೆ ಇಲ್ಲದ ನಿನ್ನಂತವಳು ಹುಟ್ಟಿದ್ದ ದಂಡ. ಜಗನ್ನಾಥನಲ್ಲ ನಿನ್ನ ಗಂಡ, ಮರೆಯದಿರು ಬಾಲೆ ಗಂಡದೆಯ ಗಂಡನೆ ನಿನ್ನ ಗಂಡ. ನೀನು ಗಂಡನಲ್ವೋ, ನೀನೊಬ್ಬ ಷಂಡ. ದೇವರಿಗೆ ಎಡೆ ಮಾಡಿದ ಅನ್ನದ ಬೆಲೆ ಹೇಸಿಗೆ ತಿನ್ನುವ ನಿನ್ನಂತ ನಾಯಿಗೆ ಹೇಗೋ ಗೊತ್ತಾಗ್ಬೇಕು. ಸುಮಿತ್ರ, ನೀನು ನನ್ನೊಡನೆ ಬೆರೆತು ರಥಕ್ರೀಡೆಯನ್ನು ಆಡಿದರೆ ಇಂದ್ರನ ಅಮರಾವತಿಯನ್ನೇ ನಾಚಿಸಬಹುದು. ರಸಿಕತೆಯೇ ಗೊತ್ತಿಲ್ಲದ ನಿನ್ನ ತಲೆಯನ್ನು ಒಲೆಯಲ್ಲಿಡುವುದೇ ಸೂಕ್ತ. ಹೆಚ್ಚಿಗೆ ಮಾತನಾಡಿದ್ರೆ ಈ ಭೂಮಿಗೆ ಚೆಲ್ಲಿ ಬಿಡುವೆ ನಿನ್ನ ರಕ್ತನ. ಹೀಗೆ ಆಟ ಮಾಡಿದರೆ ಮುಂದೆ ಬರುವುದು ನಿನಗೆ ಕಷ್ಟ. ಎಣ್ಣೆಗೆ ಸೊಕ್ಕು ಇರಬಾರದು, ಹಾಲು ಉಕ್ಕಬಾರದು. ಬಾರದು ಬಪ್ಪದು ಬಪ್ಪದು ತಪ್ಪದು. ಮತ್ತೆ ಮತ್ತೆ ಈ ಹುಲಿ ಹಿಂದೆ ತಿರುಗಿದ್ರೆ ನಿನಗೆ ತಪ್ಪದು ನನ್ನ ಎಡಗಾಲಿನ ಚಪ್ಪಲಿ. ಶಬಾಷ್. ಹುಲಿಯಂತೆ ಹುಲಿ, ಇಲಿಯಂತಿರುವ ನಿನ್ನ ಪ್ರಾಸಬದ್ಧವಾದ ಸಾಹಿತ್ಯ ಪೂರ್ಣದ ಮಾತಿಗೆ ಚಾತುರ್ಯತೆಗೆ ಮೆಚ್ಚಿದೆ. ಮೆಚ್ಚಿದವಳನ್ನು ಕಚ್ಚಿ ರುಚಿ ನೋಡಲು ಬಿಡದೆ ಇರಲು ಸಾಧ್ಯವೇ? ಕಚ್ಚುವುದು ಹುಚ್ಚು ನಾಯಿ. ಹೆಣ್ಣಿಗೆ ಹಠ ತರವಲ್ಲ, ಗಂಡಿಗೆ ಚಟ ತರವಲ್ಲ, ಇಬ್ಬರಿಗೂ ಭೂಷಣವಲ್ಲ. ಸರಿ ಹೋಗಲ್ಲ. ಮತ್ತೇಕೆ ಕೊಳಕಾದ ಕತ್ತೆಯಂತೆ ಅರಚುವೆ ನೀನು? ಕಪ್ಪೆಯನ್ನು ಕತ್ತೆ ರಂಡೆ ಎನ್ನುವೇನೋ ಬಡವ. ಗಂಡೆದೆಯ ಗಂಡಿಗೆ ಕಪಾಳ ಮೋಕ್ಷ ಮಾಡಿದ ಆದರತೆ ವಲತಿ ಜಗನ್ನಾಥನ ನನ್ನ ಪ್ರಿಯತಮನೆಂದು ಜಂಬ ಕೊಚ್ಚಿಕೊಳ್ಳುವ ಪಾತರಗಿತ್ತಿ. ಹಿಂದೆ ನಿನ್ನ ಶೀಲಹರಣ ಮಾಡಿದರೆ ನಾನ್ಯಾರೆಂಬುದು ಗೊತ್ತಾಗುತ್ತೆ. ಏ ಗಂಡೆದೆ ಗಂಡೆ, ಶ್ರೀಮಂತಿಕೆ ಉಂಡೆ. ಶೀಲ ಅಂದ್ರೆ ಸಿಪ್ಪೆ ಸುಲಿದು ತಿನ್ನುವ ಕಬ್ಬು ಅಂತ ತಿಳ್ಕೊಂಡ್ರಿ. ಶೀಲ ಅಂದ್ರೆ ಬೆಂಕಿ ಉಂಡೆ. ಅದನ್ನು ಮುಟ್ಟಿ ಸುಟ್ಕೊಳ್ಬೇಡ. ಹಕ್ಕು ಪಡೆಯದೆ ಮುಟ್ಟಲು ಹೋದ್ರೆ ಸುಟ್ಟು ಬೂದಿಯಾಗುವೆ ನೀನು. ವಿಧಿ ಲಿಖಿತವೇ ನನ್ನಂತಿರುವಾಗ ಇನ್ನು ನನಗೆ ಯಾವ ಲೆಕ್ಕ? ಹೆಣ್ಣು ಹೆಣ್ಣಾಗಿ ಉಳಿದುಕೊಂಡು ನೋಡು ಸುಮಿತ್ರ, ಆಕಾಶದಲ್ಲಿ ಹಾರಾಡುವ ಪಕ್ಷಿಯನ್ನು ರೆಕ್ಕೆಗಳನ್ನು ಕತ್ತರಿಸಿದರೆ ಮತ್ತೆ ಗಗನ ಕಾರಬಲ್ಲದೆ, ಅದರಂತೆಯೇ ನೀನು ನನ್ನ ಪಂಜರದಲ್ಲಿ ಬಂಧಿತವಾದ ಅಕ್ಕಿ. ಈ ಅಕ್ಕಿ ದಕ್ಕದಿದ್ದರೆ ಕೊಲೆ ಮಾಡಿ ದಕ್ಕಿಸಿಕೊಳ್ಳು. ದೂರಾಗೋ ದುರಾತ್ಮ. ಹೆಣ್ಣು ಹೆಣ್ಣಾಗಿ ಬಾಳಿ ಮಾನವೀಯತೆಯ ಕಣ್ಣಾಗಿ ಬಾಳಲು ಧರ್ಮದ ಉಪದೇಶ ಮಾಡಿದ ಚೆನ್ನ ಮಲ್ಲಿಕಾರ್ಜುನ ಅಲ್ಲದೆ ಅನ್ಯ ಗಂಡನಿಲ್ಲ ಎನಗೆ ಎಂದು ಈ ಜಗಕ್ಕೆ ಸಾರಿದಳು ಅಕ್ಕ ಮಹಾದೇವಿ. ಕನ್ನಡ ಸಿಂಹಾಸವನ್ನ ಏರಲು ಆಂಗ್ಲರು ಮುತ್ತಿಗೆ ಹಾಕಿದಾಗ ಕೆಚ್ಚೆದೆ ಕಿಚ್ಚಿನಿಂದ ವೀರ ಗಚ್ಚೆನೆ ಹಾಕಿ ಗಂಡದೆ ಗಂಡಸೆ ನೀವಾಗಿದ್ರೆ ಕಾಳಿಗೆ ಸಿದ್ಧರಾಗಿ ಅಂತ ಕಹಳೆಯನ್ನೇ ಓದಿದಳು ವೀರಮಾತೆ ಕಿತ್ತೂರು ಚೆನ್ನಮ್ಮ. ಕೇವಲ ಅಗಸನ ಮಾತಿಗೆ ಕಟ್ಟು ಬಿದ್ದು ಸೀತಾ ಮಾತೆಯನ್ನು ಅಗ್ನಿ ಪರೀಕ್ಷೆಗೆ ಗುರಿ ಮಾಡಿದಾಗ ನಾನು ಪತಿವ್ರತಿಯಾಗಿದ್ರೆ ಸತ್ಯಕ್ಕೆ ಸಾಕ್ಷಿ ಆಗ್ಲಿ ಅಂತ ಅಗ್ನಿ ಪರೀಕ್ಷೆ ಗುರಿಯಾದ್ಲು ಸೀತಾದೇವಿ. ಹೆಣ್ಣು ಕಣ್ಣು ತೆರೆದ್ರೆ ಬಾಳಿನ ಜ್ಯೋತಿ, ಕಣ್ಣು ಮುಚ್ಚಿದ್ರೆ ತಾನು ಭದ್ರ ಕಾಳೆ ಆದ್ರೆ ಈ ವಿಶ್ವಕ್ಕೆ ಆಗುವಳು ಕರಾಳ ರಾತ್ರಿ.
ದೊರತಿಯನ್ನು ಕೆಣಕಿದ್ದೆ ಆದ್ರೆ ನಿಮ್ಮಂತ ಕಾಮಾಂಧರ ಕೊಲ್ಲುವುದಕ್ಕೆ ನಿಮ್ಮಂತವರ ಈ ನನ್ನ ಕಿರುಗಣ್ಣಲ್ಲಿ ನಿಂತಿದೆ. ದೂರ ಆಗುವೆಯೋ ಅಥವಾ ಸಾವನ್ನೇ ಆಹ್ವಾನಿಸುವೆಯೋ? ನಿನ್ನ ತತ್ವೋಪದೇಶವನ್ನು ಬಿತ್ತಿದರೆ ಕೇಳಿ ಉತ್ತಮರಾಗುವವರು ಯಾರು ಇಲ್ಲ ಮರಳೇ. ನನ್ನ ಕೊನೆಯ ಅಸ್ತ್ರ ಪ್ರಯೋಗಿಸಿದಾಗಲೇ ನಾನಾರಂಭುವುದು ನಿಮ್ಮಂತವರಿಗೆ ಗೊತ್ತಾಗುತ್ತದೆ. ನಿನ್ನ ಕೂಗಿಗೆ ಒಗ್ಗೊಟ್ಟು ಪರಮಾತ್ಮ ಓಡಿ ಬರಲು ನೀನೇನು ಹೇಮರೆಡ್ಡಿ ಮಲ್ಲಮ್ಮನಲ್ಲ. ಮಾತಿನಲ್ಲಿ ಧರ್ಮ, ಕೃತಿಯಲ್ಲಿ ಕರ್ಮ. ನನ್ನ ನಿನ್ನ ನಡುವೆ ಮಿಲನ.